ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ದಿನ ಪೂಜೆ ಮಾಡೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸೋಮವಾರ, ಟೈಮ್ ನೋಡಿ 10:30 ಆಗ್ತಾಯಿದೆ. ಇವತ್ತು ತುಂಬ ಬೇಗನೆ ರೆಡಿಯಾಗಿದ್ದೀನಿ ಅಂತ ಹೇಳ್ಬೋದು. ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ರೆಡಿಯಾಗಿದ್ದೀನಿ. ತಿಂಡಿಗೆ ಇನ್ನೂ ಟೈಮ್ ಇದೆ, ಸೊ ಆ ಟೈಮ್ನ ಬೇರೆ ಯಾವುದಕ್ಕಾದ್ರೂ ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ನಿಮಗೊಂದು ಅಪ್ಡೇಟ್ ಕೊಡಬೇಕಿತ್ತು. ಮಾಂಗಲ್ಯ ಚೈನ್ ತೊಗೊಳೋದಕ್ಕೆ ಹೋಗಿದ್ದೆ. ಆವಾಗ ನನಗೆ ರೆಡಿ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ಮಾಡಿಸಿ ಹಾಕಿದ್ದೆ. ಅದು ನಾನು ಈ ಓಲೆ ತೋರಿಸಿದ್ದೆ ನೋಡಿ, ಸಾನುಗೆ ಒಂದು ಬರ್ತ್ಡೇಗೆ ಡೈಮಂಡ್ ಓಲೆ ತೊಗೊಂಡಿದ್ದೆ. ಅದನ್ನು ತೋರಿಸಿದಾಗ ಅದೇ ವಿಡಿಯೋಲಿ ತುಂಬ ಕಾಮೆಂಟ್ಸ್ ಬಂದಿತ್ತು, ನೀವು ಮಾಂಗಲ್ಯ ಚೈನ್ ಕೂಡ ತೊಗೊಳಕ್ಕೆ ಹೋಗಿದ್ರಿ ಅಲ್ವಾ, ಅದನ್ನು ನೀವು ತೋರಿಸೇ ಇಲ್ವಲ್ಲ, ತೋರಿಸಿ ಅದು ಎಷ್ಟು ಇದೆ ಡಿಸೈನ್ ಎಲ್ಲ ತೋರಿಸಿ ಅಂತ ಕೇಳಿದ್ರಿ. ಸೊ ನಾನು ಅವಾಗ ಯಾಕೆ ತೋರಿಸಿಲ್ಲ ಅಂದರೆ, ಅದು ಆರ್ಡ್ರ್ ಕೊಟ್ಟಿದ್ನಲ್ಲ 30 to 40 days ಅಂತ ಹೇಳಿದರು. ಸೊ ಲಾಸ್ಟ್ ವೀಕು ಫೋನ್ ಬಂದಿತ್ತು, ಆಗಿದೆ ರೆಡಿಯಾಗಿದೆ ಅಂತ. ನಾನು ಡೈಮಂಡ್ ಓಲೆ ತೊಗೊಳೋದಕ್ಕೆ ಹೋದಾಗ್ಲೂ ಕೇಳಿದ್ದೆ, ಅವಾಗಿನ ಬಂದಿಲ್ಲ ಅಂತ ಹೇಳಿದರು. ಸೊ ಲಾಸ್ಟ್ ವೀಕ್ ಬಂತು ಫೋನು, ಶನಿವಾರ ಏನೋ ಬಂತು. ಬಟ್ ಆವಾಗ ಸಾನುಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಅಲ್ಲಿಗೆ ಹೋದರೆ ಇನ್ನೂ ಲೇಟ್ ಆಗುತ್ತೆ. ಸಾನ್ವಿಗೆ ಹೇಗೆ ಅಂದರೆ, ನಾನು ಅರ್ಧ ಒಂದು ಗಂಟೆನೂ ಆ ಕಡೆ ಈ ಕಡೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಓದಿಸೋದಿರ್ತಾಯಿತ್ತು. ಅದಕ್ಕೆ ಬೇಡ, ಟೈಮ್ ಇದೆಯಲ್ಲ, ಇನ್ನು ನೆಕ್ಸ್ಟ್ ವೀಕು ಬೇಕಿದ್ರೆ ಹೋಗೋಣ. ಯಾಕಂದರೆ ನಾನು ಹಬ್ಬಕ್ಕೆ ನನಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೆ, ಹಬ್ಬದ ಮುಂಚೆ ಅಥವಾ ಹಬ್ಬಕ್ಕೆ ನಾನು ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದೇ ಥರ ಫೋನ್ ಬಂತು, ಖುಷಿ ಆಯಿತು, ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಆಮೇಲೆ ನನಗೂ ಕೂಡ ಸ್ವಲ್ಪ ಕ್ರ್ಯಾಂಪ್ಸ್ ಶುರುವಾಯಿತು. ಅದಕ್ಕೆ ಬೇಡ, ನೆಕ್ಸ್ಟ್ ವೀಕ್ ಆರಾಮ್ಸೆ ಹೋಗಿ ತೊಗೊಂಡು ಬರೋಣ ಅಂತ. ಈ ವೀಕ್ ರಾಜೇಶ್ ಶುಕ್ರವಾರನೇ ಟ್ರಾವೆಲ್ ಮಾಡಿದ್ರಲ್ವಾ, ಸೊ ಬಂದಿದ್ದೇನೆ, ಅವರು ನಿನ್ನೆ ರಾತ್ರಿ ಬಂದಿದ್ದು. ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳಿದ್ದೆಲ್ಲನೂ ಇನ್ನು ನಾವು ಹೊರಡಬೇಕು, ಇನ್ನು ಊರಿಗೆ ಹಬ್ಬಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಡಿಸೈಡ್ ಆಗಿದೆ, ಸಾನು ಕರ್ಕೊಂಡು ಬಂದು ಆದಷ್ಟು ಬೇಗ ಹೊರಡೋಣ ಅಂತ ಇದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ನನ್ನ ಹೊಸ ಮಾಂಗಲ್ಯ ಚೈನ್ ಹೇಗಿದೆ, ಹೇಗೆ ಬಂದಿದೆ, ಎಷ್ಟಾಯಿತು ಅದಕ್ಕೆ ಅಂತೆಲ್ಲ ಡೀಟೇಲಾಗಿ ತಿಳಿಸ್ತೀನಿ. ನಾನು ನಂದು ಹಳೆ ಚೈನ್ ಹಾಕಿ ಅದು ತೊಗೊಳ್ತಾ ಇರೋದಲ್ವಾ. ಸೊ ಹಳೆ ಚೈನು 43.5 grams ಇತ್ತು. ಸೊ ಅದ್ರ ಮೇಲ್ಗಡೆ ಇನ್ನೂ ಒಂದು 5 ಗ್ರಾಮ್ ತನಕನೂ ಜಾಸ್ತಿ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದೆ. ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೆ ಹೇಳಿ ಬಂದಿದ್ದೆ. ಅವರು ಫೈನಲ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮೇಡಮ್, ಅದು ಬಂದ ಮೇಲೇ ಗೊತ್ತಾಗೋದು, ನಾವು 4 to 5 ಅಂತ ಬರೆದಿರ್ತೀವಿ ಅಂತ ಹೇಳಿದರು. ಸರಿ ನೋಡೋಣ ಎಷ್ಟಾಗಿದೆ ಅಂತ. ನಾನು ಟೋಟಲು 50 grams ತನಕನೂ ಮಾಡಿಸ್ಬೋದಿತ್ತು. ಬಟ್ ಏನಾಗುತ್ತೆ, ಇವರು ಈ ಥರ ಹೇಳ್ತಾರಲ್ವಾ, ಹೆಚ್ಚಾದರೂ ಆಗ್ಬೋದು ಕಡಿಮೆ ಆದರೂ ಆಗ್ಬೋದು ಅಂತ. ಅದಕ್ಕೆ ಒಂದು 5 grams ಅಂದರೆ 48 grams ತನಕ ಮಾಡಿರಿ. ಆಮೇಲೆ ಬೇಕಿದ್ರೆ ಹೆಚ್ಚಾದ್ರೂ ಆವಾಗ ಸ್ವಲ್ಪ ತಡ್ಕೊಳ್ಬೋದು. ಇಲ್ಲಾಂದರೆ ಒಟ್ಟಿಗೆ 6-7 ಗ್ರಾಮ್ ಜಾಸ್ತಿ ಆಗುತ್ತೆ ಅಂದರೆ ಆಲ್ಮೋಸ್ಟ್ 1 ಲಕ್ಷ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅದರಲ್ಲೇ 4-5 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ದೆ. ಬನ್ನಿ ಏನೆಲ್ಲ ಆಗಿದೆ ನೋಡೋಣ. ಈ ಮುಂಚೆನೂ ಒಂದು ಸಾರಿ ಮಾಡಿ ಹಾಕಿದ್ದೆ ನಾನು, ಆವಾಗ ಫುಲ್ ಡಿಸೈನೇ ಚೇಂಜ್ ಮಾಡಿಬಿಟ್ಟಿದ್ರು. ಇಲ್ಲ ಅಂದಿದ್ರೆ ನನ್ನ ಹತ್ರ 1-1.5 ವರ್ಷದ ಹಿಂದೆಯೇ ಮಾಂಗಲ್ಯ ಚೈನ್ ಇರಬೇಕಿತ್ತು. ಈಗ ಸ್ನೇಹಿತರೆ ಇನ್ನು 11 ಆಗಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ನೆನೆಸಿದ್ದೆ ಬೆಳಿಗ್ಗೆ, ಅದನ್ನ ಒಗೆಯೋದಕ್ಕೆ ಹಾಕ್ತಾ ಇದ್ದೀನಿ. ನಾನು ಬೆಳಿಗ್ಗೆನೆ ಬಟ್ಟೆ ಮನೆ ಗುಡಿಸ್ಬೇಕಾದ್ರೆ ನೆನೆಸ್ಬಿಟ್ಟಿರ್ತೀನಿ. ಅದಾದಮೇಲೆ ನನಗೆ ಯಾವಾಗ ನೆನಪಾಗುತ್ತೋ ಆವಾಗ ವಾಶ್ಗೆ ಹಾಕ್ತೀನಿ. ನಾನು ಡೈರೆಕ್ಟ್ ಯಾವತ್ತೂ ವಾಶ್ಗೆ ಹಾಕೋದಿಲ್ಲ. ಐ ಡೋಂಟ್ ನೋ, ಅದು ನನಗೆ ಸ್ಯಾಟಿಸ್ಫೈಯೇ ಫೀಲ್ ಆಗೋದಿಲ್ಲ ಡೈರೆಕ್ಟ್ ಹಾಕೋದು. ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಅಂದರೆ ಗೊಜ್ಜು ಪೌಡರ್ ತಂದಿದ್ದೆ ಈ ಸಾರಿ. ಈಗ ಈ MTRದು ಪುಳಿಯೋಗರೆ ಪೌಡರ್ ಸಿಗುತ್ತಲ್ವ, ಆ ಥರ ನಾನು ಊರಿಂದ ತಗೊಂಡು ಬಂದಿದ್ದೆ. ಅಲ್ಲಿ ಅತ್ತೆ ತರಿಸಿದ್ರು, ಚೆನ್ನಾಗಿ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಒಟ್ಟಿಗೆ ಒಂದು ಅರ್ಧ kg ತಂದಿದ್ದೆ. ಇನ್ನು ಸ್ವಲ್ಪ ಲಾಸ್ಟಲ್ಲಿ ಮಿಕ್ಕಿತ್ತು. ಅದಕ್ಕೆ ಸರಿ, ಸಾನು ಸ್ಕೂಲ್ ಇರಬೇಕಾದ್ರೇ ಮಾಡಿಬಿಡೋಣ, ಅವಳಿಗೂ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಅಂದ್ಬಿಟ್ಟು ಇವತ್ತು ಸ್ಕೂಲ್ ಇದ್ದಾಗಲೇ ಮಾಡಿ ಮುಗಿಸ್ಬಿಡೋಣ ಅಂತ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ತುಂಬ ಬೇಗ ಆಗೋಯ್ತು ಬೆಳಗ್ಗೆ. ಏನಿಲ್ಲ, ಜಸ್ಟ್ ಅನ್ನ ಮಾಡು ಕಲಿಸ್ಕೊಡು ಅಷ್ಟೇ. ಡಿಶ್ ವಾಷರ್ ಬಗ್ಗೆ ಒಬ್ಬರು ಕೇಳಿದರು, ಡಿಶ್ ವಾಷರ್ ಈಸ್ ಇಟ್ ವರ್ತ್ ಬಾಯಿಂಗ್, ನಾನು ತೊಗೊಳ್ಬೇಕು ಅಂತ ಇದ್ದೀನಿ, ರಿವ್ಯೂ ಕೊಡಿ ಅಂತ ಹೇಳಿಬಿಟ್ಟು. ಡಿಶ್ ವಾಷರ್ ನನಗಂತೂ ತುಂಬಾ ಯೂಸ್ಫುಲ್ ಸ್ನೇಹಿತರೆ. ಇದರಲ್ಲಿ ಕಾಸ್ಟ್ ಐರನ್, ವುಡ್,
ಪ್ಲಾಸ್ಟಿಕ್ ಅಂದರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬರುತ್ತಲ್ಲ ಅದನ್ನು ಹಾಕ್ಬೋದು. ಅದು ಬಿಟ್ಟರೆ ಸಿಲ್ವರ್, ಅಲ್ಯೂಮಿನಿಯಮ್ ಎಲ್ಲ ಹಾಕೋ ಹಾಗಿಲ್ಲ. ಸ್ಟೀಲ್ ವೇರ್, ಗ್ಲಾಸ್ ವೇರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂದರೆ ನಾನು ತಿಂದಿದ್ದು ಅಡುಗೆ ಮಾಡಿದರೆ ಡೈರೆಕ್ಟ್ ಹಾಕಿಬಿಡೋದಿಲ್ಲ, ಅದನ್ನು ಒಂದ್ಸರಿ ಈ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ವ ಅದರಲ್ಲಿ ತೊಳೆದ್ಬಿಟ್ಟೇನೆ ಹಾಕೋದು. ಹಾಗಾಗಿ ನನಗೆ ಕ್ಲೀನ್ ಆಗಿಲ್ಲ ಅನ್ನೋ ಥರ ಏನೂ ಇಲ್ಲ. ಬಿಸಿ ನೀರಲ್ಲಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಸಾಫ್ಟ್ನರ್ ಮತ್ತು ಶೈನ್ ಬರೋದಕ್ಕೊಂದು, ಕ್ಲೀನ್ ಮಾಡೋದಕ್ಕೊಂದು, ಈ ಥರ 3 ಥಿಂಗ್ಸ್ನ ಯೂಸ್ ಮಾಡಬೇಕು. ಅದ್ರ ಕಡೆಯಿಂದ ನನಗೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಾನೆ ಅನಿಸುತ್ತೆ. ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರಾಡಕ್ಟ್. ಈಗ ಸಾನುಗೆ ಕರ್ಕೊಂಡು ಬಂದ ಮೇಲೆ ವಾಶ್ ಆಗಿತ್ತು ಬಟ್ಟೆ, ಇವಾಗ ಒಣಗಿಸ್ತಾ ಇದ್ದೀನಿ. ಲಾಂಗ್ ಬ್ಯಾಕ್ ನಾನು Q&A ಸೆಷನ್ ಮಾಡಿದ್ದೆ. ಅಂದರೆ ನಾನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ, ಅದರಲ್ಲಿ ನಿಮ್ಮ ಕಾಮೆಂಟ್ಸ್ ಮೂಲಕ ಕ್ವೆಶನ್ಗಳನ್ನ ಕೇಳಿದ್ರಿ. ಅದನ್ನು ನಾನು ನನ್ನ ವ್ಲಾಗ್ಸಲ್ಲೇ ಒಂದು 3-4 ಕ್ವೆಶನ್ಸ್ ಡೈಲಿ ತೊಗೊಂಡು ಅದಕ್ಕೆ ಆನ್ಸರ್ ಮಾಡಿದ್ದೆ. ಆ ಥರ ನಾನು ಎಲ್ಲನೂ ಮುಗಿಸಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ಯಾವುದಾದ್ರೂ ಬಿಟ್ಟಿದ್ರೆ ಪ್ಲೀಸ್ ನನಗೆ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಕ್ವೆಶನ್ಸ್ನ ತಿಳಿಸಿ. ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಎಲ್ಲಾನು ಕ್ಲಿಯರ್ ಮಾಡಿದ್ದೀನಿ ಅಂತಾನೆ ಅಂದ್ಕೊಳ್ತೀನಿ. ಬಟ್ ಬಿಟ್ಟಿದ್ರೂ ಕೂಡ ನೀವು ನೆಕ್ಸ್ಟ್ ಕಾಮೆಂಟ್ ಮಾಡ್ತಿರಲ್ಲ, ಆಗ ನಾನು ಅದನ್ನು ತಗೊಂಡು ಆನ್ಸರ್ ಮಾಡ್ತೀನಿ. ನನಗೆ ಒಂದು ಕ್ವೆಶನ್ ನೆನಪಿದೆ. ಮಗು ಬಗ್ಗೆ ಕೇಳಿದ್ರಿ, ನೀವು ಯಾಕೆ ಇನ್ನೊಂದು ಮಗು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸುಮಾರು ಸರಿ ಆನ್ಸರ್ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟೆ ನಾನು ಅದನ್ನು ತೊಗೊಂಡಿರಲಿಲ್ಲ. ಅದು ಬಿಟ್ಟರೆ ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಮಾಡಿದ್ದೀನಿ. ನೀವು ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ಕಲರ್ ಬಗ್ಗೆ ಆ್ಯಂಡ್ ಕೆಲವೊಂದು ಪರ್ಸ್ನಲ್ ಸಾನ್ವಿ ಬಗ್ಗೆನೂ ಕೇಳಿದ್ರಿ. ಎಲ್ಲದಕ್ಕೂ ನಾನು ಆನ್ಸರ್ ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ತೀನಿ. ಸ್ನೇಹಿತರೆ, ಟೈಮ್ ಈಗ 4:15, ಕರೆಕ್ಟ್ 4:15. ಆಗಲೇ ಊಟ ಮಾಡಿದೆ ನಾನು, ಹೊರಡೋಣ ಅಂತ ಹೇಳಿಬಿಟ್ಟು. ರಾಜೇಶ್ಗೆ ಮೇಲೆ ಕಾಲ್ಗಳು. ಇವತ್ತು ಮೀಟಿಂಗ್ ಏನಿಲ್ಲ, ಯಾವ ಟೈಮಲ್ಲಾದರೂ ಹೋಗ್ಬೋದು ಅಂದರು. ಬಟ್ ಈ ಕಾಲ್ಗಳು ಅವರ ಕಲೀಗ್ಸು ಅಥವಾ ಅವರ ಟೀಮ್ ಅವರು ಕಾಲ್. ಸೊ ಈಗ ರಾಜೇಶ್ ಎದ್ದು ಬಂದುಬಿಟ್ಟು ನಡಿ ಹೊರಡೋಣ ಬೇಗ ಅಂದರು. ನಾನು ಅರ್ಜೆಂಟಾಗಿ ಇವತ್ತು ಸಾನುಗೆ ಕರ್ಕೊಂಡು ಬಂದೆ. ಹಾಗೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಿತ್ತು. ಅವತ್ತು ನಾನು ಡೆಪಾಸಿಟ್ ಮಾಡಿಸಿದ್ನಲ್ವ, ಅದಂತೂ ಪಾಸ್ಬುಕ್ ಇಸ್ಕೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ಹೋದರೆ ಇವತ್ತು ಅದು ಏನು ರಶೋಪ, ಅವತ್ತು ರಶ್ಶೇ ಇರಲಿಲ್ಲ. ಇವತ್ತು ಕಾದು ಈಸ್ಕೊಂಡು ಬಂದಿದ್ದಾಯಿತು. ಸೊ ಬರೋ ತನಕನೇ 1 ಗಂಟೆ ಆಗೋಯ್ತಾ. ಬಂದ ತಕ್ಷಣವೇ ನಾನು ಅಡುಗೆಗೆ ರೆಡಿ ಮಾಡಬೇಕಿತ್ತು. ಸಾನುಗೆ ಅನ್ನ ಕಲಿಸ್ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡಿಕೊಂಡು, ಬೆಂಡೆಕಾಯಿ ಅದು ಬೇರೆ ತೊಳಿಬೇಕು ಒಂದ್ಸರಿ, ಒರೆಸ್ಬೇಕು ಒಂದ್ಸರಿ, ಹುರಿಬೇಕು ಒಂದ್ಸರಿ, ಆ ಥರ ಮಾಡಿ ಬೇಗನೆ ಅಡುಗೆನೂ ಮುಗಿಸ್ದೆ. ಪಲ್ಯ ಮಾಡಿ ನೋಡಿದ್ರೆ ಅನ್ನನೇ ಮಾಡಿಲ್ಲ. ಊಟ ಮಾಡೋಣ ಅಂತ ಬರ್ತೀನಿ, ಅನ್ನನೇ ಇಲ್ಲ. ರಾಜೇಶ್ಗೂ ಕರೆದ್ಬಿಟ್ಟು ಬಂದುಬಿಟ್ಟೆ, ಊಟ ಮಾಡೋಣ ಬನ್ನಿರಿ ಹೊರಡೋಣ ಅಂತ. ನೋಡಿದ್ರೆ ಇದೇನಿದು ಅನ್ನನೇ ಮಾಡಿಲ್ವಲ್ಲ ಅಂದ್ಬಿಟ್ಟು ಆವಾಗ ಅನ್ನ ಮಾಡಿಟ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಕಾದು ಊಟ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ರಾಜೇಶ್ ಅವ್ರದ್ದು ಆಗಲೇ ಇಲ್ಲ. ನಿಮ್ಮಲ್ಲೂ ತುಂಬ ಜನ ಕೇಳ್ತಾ ಇದ್ರಿ, ಇವತ್ತೇನೆ ತಂದುಬಿಟ್ಟು ತೋರಿಸ್ತೀನಿ, ಫುಲ್ ಡೀಟೇಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ನೀನು ಅಂದ್ಕೊಂಡಿದ್ದೀರ ಆ ಥರ ಬಂದಿದೆ ಡಿಸೈನು? ಡಿಸೈನ್ ಹಾಗೆ ಇದೆ. ಈ ಬೀಡ್ ಸೈಜ್ ಸ್ವಲ್ಪ ಸಣ್ಣ ಆಗಿದೆ, ನಾನು ನೋಡಿದ್ದು ದಪ್ಪ ಇದೆ. ಹೌದಾ? ಅಂದರೆ ಈ ಚೈನಿಗೆ ತಕ್ಕಂತೆ ಸಣ್ಣ ಮಾಡಿದ್ದಾರೆ, ಬಟ್ ಅದು ಸ್ವಲ್ಪ ದಪ್ಪ ಆಯಿತು. ಓಕೆ. ಅದರ್ವೈಸ್ ನೀನು ಕೇಳಿದ್ದು ಡಿಸೈನ್ ಬಂದಿದೆಯಲ್ಲ ಪ್ಯಾಟ್ರನ್ನು, ದಟ್ಸ್ ಓಕೆ. ಯಾಕಂದರೆ ಆರ್ಡ್ರ್ ಕೊಟ್ಟು ಮಾಡಿಸ್ದಾಗ ಸ್ವಲ್ಪ ಏರ್ಪೇರ್ ಇದ್ದೇ ಇರುತ್ತೆ. ಸೊ ಇದು ನಾನು ಮೊದಲು ನನ್ನ ಹತ್ರ ಮಾಂಗಲ್ಯ ಚೈನ್ ಏನು ಡಿಸೈನ್ ಇತ್ತು ಅದೇ ಡಿಸೈನ್ನ ಮಾಡಿಸಿರೋದು. ಮಧ್ಯ ಬೀಡ್ಸ್ ಮಾತ್ರ ಅದು ನನ್ನ ಹತ್ರ ಮೊದಲು ಇದ್ದಿದ್ದು ಒಂದು ಕಪ್ಪು ಮಣಿ ಇತ್ತು, ಅದರ ಲಿಂಕ್ ಇನ್ನೂ ಒಂದು ಚಿನ್ನದ ಗುಂಡಿತ್ತು. ಅದಾದಮೇಲೆ ಮತ್ತೆ ಲಿಂಕ್ ಮತ್ತೆ ಕರಿಮಣಿ ಇತ್ತು. ಈ ಸಾರಿ ಫುಲ್ ಹತ್ತತ್ರ ಬಂದಿದೆ. ಅದು ನಾನು ಮೊದಲು ಒಂದು ಡಿಸೈನ್ ನೋಡಿದ್ನಲ್ಲ, ಅದ್ರ ವಿಡಿಯೋ ಹಾಕ್ತೀನಿ ನೋಡಿ. ಇದು ನಾನು ನೋಡಿದಂಥ ಡಿಸೈನ್ ಫಸ್ಟ್ ಟೈಮ್. ಇದು 56 ಗ್ರಾಮ್ಸ್ ಹತ್ತತ್ರ ಬರುತ್ತೆ. ಸೊ ಇಟ್ ವಿಲ್ ಬಿ ಟೂ ಮಚ್, ನನಗೆ ಡೈಲಿ ವೇರ್ಗೆ ಬೇಡ ಅಂದ್ಬಿಟ್ಟು ಸ್ವಲ್ಪ 50 ಗ್ರಾಮ್ ಒಳಗಡೆ ಮಾಡಿ ಅಂತ ಹೇಳಿದ್ದೆ. ಆವಾಗ ಅವರು ಡಿಸೈನ್ ಚೇಂಜ್ ಮಾಡಿಬಿಟ್ಟಿದ್ರು. ಈಗ ಅದೇ ವಿಡಿಯೋನ ತೋರಿಸ್ಬಿಟ್ಟು ಫೋಟೋನ ಕೊಟ್ಬಿಟ್ಟು ಮಾಡಿಸಿರೋದು. ಇದಕ್ಕೆ ಕಂಪೇರ್ ಮಾಡಿದ್ರೆ ಬೀಡ್ಸ್ ಸ್ವಲ್ಪ ಸಣ್ಣ ಇದೆ ನನ್ನ ಚೈನ್ದು. ಅದೇನೋ
47 ಗ್ರಾಮ್ಸ್ ಇದೆ ನಂದು, ಅದು 56 ಗ್ರಾಮ್ಸ್ ಇತ್ತಲ್ವಾ, ಸೊ ಅದಕ್ಕೆ ಕಡೆಯಿಂದ ಆ ಥರ ಆಯ್ತಾ ಏನೋ ಗೊತ್ತಿಲ್ಲ. ಇದು ನಾನು ಹಳೆ ಚೈನನ್ನು ಹಾಕ್ಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿಸಿದ್ದೆ. ಆವಾಗ ಇವರು ಮಾಡಿದಂಥ ಪ್ರೊಸೀಜರ್ ಇದು. ಅದ್ರೊಳಗಡೆ ನಾನು ಒಂದು ಚಿನ್ನದ ಕೊಂಡಿ ಇರುತ್ತಲ್ವಾ, ಅಲ್ಲಿ ಅದು ಸವಿಬಾರ್ದು ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಮೆಟಲ್ ಹಾಕ್ಸಿದ್ದೆ. ಅದು ಏನು ಮೆಟಲ್ ಅಂತ ನೆನಪಿಲ್ಲ ನನಗೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ಆಮೇಲೆ ಬೀಡ್ಸ್ನೆಲ್ಲಾನು ಹೊಡೆದಿದ್ದಾರೆ. ಬರೀ ಚಿನ್ನ ಅವರು ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. ಅದಕ್ಕೆ ಇದರಲ್ಲಿ ಡಸ್ಟ್ ಇರುತ್ತಲ್ವ, ಇಷ್ಟು ವರ್ಷದ ಡಸ್ಟ್ ಕೂತಿರುತ್ತೆ ಅಂದ್ಬಿಟ್ಟು ಅದನ್ನು ಸುಡ್ತಾರೆ. ಸುಟ್ಟಾಗ ಫುಲ್ ಕಪ್ಪಗಾಗ್ಬಿಡತ್ತೆ. ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಅವರು ವೇಯ್ ಮಾಡಿ ಅದು ಎಷ್ಟಿದೆಯೋ ಎಕ್ಸಾಕ್ಟ್ ಅದಕ್ಕೆ ಒಂದು ಎಷ್ಟೋ ಕಡಿಮೆ ಮಾಡಿದ್ರು, ನಂಗೆ ನೆನಪಿಲ್ಲ, ತುಂಬ ಏನು ಕಡಿಮೆ ಮಾಡಲಿಲ್ಲ ಸರಿನಾ. ಅದನ್ನು ನಾನು ಅಲ್ಲೇ ಫಿಕ್ಸ್ ಮಾಡಿಸಿದ್ದೆ. ಅದನ್ನು ಹಾಕ್ಬಿಟ್ಟು ತಕ್ಷಣ ತೊಗೊಳೋದಕ್ಕೇ ಆರ್ಡ್ರ್ ಕೊಟ್ಟಿದ್ದೆ, ಬಟ್ ಅವಾಗ ಆಗಿರಲಿಲ್ಲ, ಅದು ಚೇಂಜ್ ಆಗಿಬಿಟ್ಟಿತ್ತಲ್ಲ. ಸೊ ಅದನ್ನು ಅಲ್ಲೇ ಅವ್ರ ಹತ್ರನೇ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೆ ದುಡ್ಡು. ಅದರಲ್ಲಿ ಈಗ ನಾನು ದುಡ್ಡನ್ನು ಯೂಟಿಲೈಸ್ ಮಾಡಿಕೊಂಡು ಮಾಂಗಲ್ಯ ಚೈನ್ ಮಾಡಿಸ್ತಾ ಇರೋದು. ಇದ್ರ ಮೇಲೆ ಹಾಲ್ಮಾರ್ಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹಾಲ್ಮಾರ್ಕ್ ಇದೆ. ಸೊ ಆಯಿತು, ನಾನು ಏನು ಡಿಸೈನ್ ಕೊಟ್ಟಿದ್ನೋ ಅದೇ ಡಿಸೈನ್ ಬಂದಿದೆ. ಇದು 1.5 ಗ್ರಾಮ್ ಏನೋ ಇದೆಯಂತೆ ಬೀಡ್ಸ್. ಸೊ ಚಿನ್ನ 47 ಗ್ರಾಮ್ಸ್ ಇದೆ. ಯೂಶಲಿ ಮಾಂಗಲ್ಯ ಚೈನ್ ಸ್ಟ್ಯಾಂಡರ್ಡ್ 24 ಇಂಚಸ್ ಅಂತೆ. ನನಗೆ ಸ್ವಲ್ಪ ಉದ್ದ ಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಾನು ಉದ್ದ ಮಾಡಿಸಿದ್ದೆ. ಲಾಸ್ಟ್ ಟೈಮ್ 26 ಇಂಚಸ್ ಮಾಡಿಸಿದ್ದೆ. ಆದರೆ ಅತ್ತೆ ಹೇಳ್ತಾ ಇದ್ರು ತುಂಬ ಉದ್ದನೂ ಇರಬಾರ್ದು ಅಂತ, ಅದಕ್ಕೆ ಸ್ಟ್ಯಾಂಡರ್ಡೇ ಮಾಡಿ ಅಂತ ಹೇಳಿದೆ. ಗೊತ್ತಿಲ್ಲ, ಯಾಕೋ ತುಂಡ ಅಂತ ಅನ್ನಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಈಗ ನಾನು ಇದಕ್ಕೆ ಮಾಂಗಲ್ಯ ಹಾಕಿಸ್ಕೊಂಡು ಬಂದೆ. ಅಲ್ಲೇ ಹಾಕಿಸ್ಲಿಲ್ಲ, ಅಲ್ಲೇ ಹಾಕ್ಕೊಡ್ತಾರೆ. ಲಾಸ್ಟ್ ಟೈಮ್ ಹಾಕ್ಸಿದ್ದೆ, ಬಟ್ ಅವ್ರು ಹಾಕಿದ್ದು ತಂತಿ ಕಪ್ಪಗಾಗ್ಬಿಟ್ಟಿತ್ತು ಸ್ವಲ್ಪ ದಿನಕ್ಕೇ, ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾನು ಈ ಸರಿ ಬೇರೆ ಕಡೆ ಹಾಕಿಸ್ಕೊಂಡು ಬಂದೆ. ಸೊ ಇದ್ರದ್ದು ಡಿಸೈನು ಹೇಗಿದೆ ನೋಡ್ಬೋದು. ನಂದು ಮೊದಲಿತ್ತಲ್ಲ ಅದೇ ಡಿಸೈನು. ಹೆಸರು ಅವರೇನೋ ಹೇಳಿದ್ರು, ನಂಗೆ ನೆನಪಿಲ್ಲ. ಈಗ ಮಾಂಗಲ್ಯ ಚೈನ್ ಎಲ್ಲ ಹೊಸ ಡಿಸೈನ್ ಬಂದಿದೆ ಅಲ್ವಾ. ಒಂದು ಕಡೆ ಫುಲ್ ಪ್ಲೇನ್ ಇರುತ್ತೆ, ಇನ್ನೊಂದು ಕಡೆ ಮಾತ್ರನೇ ಸ್ವಲ್ಪ ಡಾಲರ್ ರೀತಿಯಲ್ಲಿ ಫ್ಯಾನ್ಸಿ ರೀತಿಯಲ್ಲಿ ಡಿಸೈನ್ ಇರುತ್ತೆ. ಅದಕ್ಕೂ ಒಂದು ಹೆಸರಿದೆ, ನನಗೆ ಅದು ಕೂಡ ನೆನಪಿಲ್ಲ. ಅದು ನಾನು ರಾಜೇಶಕ್ಕೆ ಕೇಳಿದೆ, ಈ ಥರ ಹೇಳ್ತಾ ಇದ್ದಾರ್ರಿ ನನಗೆ, ನಾನು ಅದೇ ಥರ ಮಾಡಿಸ್ಕೊಳ್ಳ ಅಂತ. ಅದು ಬರೀ ಒಂದೆಳೆ ಅಲ್ವಾ ರಾಜೇಶ್, ಒಂದೆಳೆ ಬೇಡ 2 ಎಳೆನೇ ಮಾಡಿಸ್ಕೊ ಅಂದರೆ, ನಮಗೆ ಮೊದಲಿಂದನೂ 2 ಎಳೆನೇ ನೋಡಿ ಅಭ್ಯಾಸ ಅಲ್ವಾ, ಅದಕ್ಕೆ ಅದೇ ಮಾಡಿಸು ಅಂದರು. ಹಾಗಾಗಿ ನಾನು ಬೇರೆ ಏನು ಡಿಸೈನ್ ಮಾಡಿಸಿದ್ರು ಎಲ್ಲ ಒಂದೇ ಕಾಣೋದು ದೂರದಿಂದ, ಯಾವುದಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ಡಿಸೈನ್ಗೆ ನನಗೆ ಈ ಕರಿಮಣಿ ಮತ್ತು ಏನು ಇಲ್ಲಿ ಮಧ್ಯ ಮಣಿ ಇದೆ ಅಲ್ವಾ ಗೋಲ್ಡ್ದು, ಅದು ನನಗೆ ತುಂಬ ಇಷ್ಟ ಆಗಿತ್ತು. ಅದು ನನಗೆ ಈ ಸರಿ ಸಣ್ಣ ಮಾಡಿಕೊಟ್ಬಿಟ್ಟಿದ್ದಾರೆ. ಅದರ್ವೈಸ್ ಅದು ದಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನಗೆ ಅದೇ ಅಟ್ರ್ಯಾಕ್ಟ್ ಮಾಡಿತ್ತು. ನನಗೆ ಅದು ಮೇನ್ ಇತ್ತು, ಡಿಸೈನ್ ಯಾವುದಾದ್ರೂ ಇರಲಿ ಅಂದಿದ್ದೆ. ಬಟ್ ಇದೂ ದೂರದಿಂದ ಸೇಮೇ ಕಾಣುತ್ತೆ, ಎಲ್ಲ ಒಂದೇ ಕಾಣುತ್ತೆ. ಈಗ ಇದಕ್ಕೆ ಪ್ರೈಸ್ ಎಷ್ಟಾಯಿತು ಅನ್ನೋ ಹಾಗಿದ್ರೆ ಸ್ನೇಹಿತರೆ, ಮೊದಲು ನಾನು ಹೇಳಿದ್ನಲ್ಲ ನನ್ನ ಚೈನು ಆಲ್ಮೋಸ್ಟ್ 44 ಹತ್ತತ್ರನೇ ಇತ್ತು ಅಂತ. ಈಗ ಇದು 47 ಅಂದರೆ 3-4 ಗ್ರಾಮ್ ಹಾಕ್ದಂಗಾಯಿತು. 4 ಗ್ರಾಮ್ ಅಂದ್ರೂ ಇವತ್ತಿನ ನಾನು ಆವತ್ತು ಹಾಕಿದ ರೇಟು 15,000 ಇತ್ತು, ಇವಾಗ 14,500 ಆಗಿದೆ. ಸೊ 15,000ದಲ್ಲೇ ತೊಗೊಂಡ್ರು ಅವರು. 60,000 ಚಿನ್ನ ಆಯಿತಾ, ಅದ್ರ ಮೇಲ್ಗಡೆ 6% ವೇಸ್ಟೇಜು. ಸೊ 47 ಗ್ರಾಮ್ಸ್ ಮೇಲೆ 6.5% ಅಂದರೆ 3 ಗ್ರಾಮ್ದು ವೇಸ್ಟೇಜ್ ಬಂದಿರೋದು. ಅಂದರೆ ನೋಡಿ ಅಲ್ಲಿಗೆ 45,000 ಆಯಿತು. ಸೊ ಜಿ ಎಸ್ ಟಿ ಬಂದು ನಾನು ಹಳೆ ಚಿನ್ನ ಏನು ಕೊಟ್ಟಿದ್ನೋ ಇವಾಗ ಹೊಸದಾಗಿ ಏನು ಆ್ಯಡ್ ಮಾಡಿದಾರೋ ಎರಡಕ್ಕೂ ಸೇರಿ ತೊಗೊಳ್ತಾರೆ. ಸೊ ಚಿನ್ನದ ವ್ಯಾಲ್ಯೂ 7 ಲಕ್ಷ ಬರುತ್ತೆ. 7 ಲಕ್ಷ ಇಂಟು 3% ಅಂದರೆ 21,000 ಬರೀ ಟ್ಯಾಕ್ಸೇ ಬಂತು. ನಾನಿವಾಗ 60,000 ಚಿನ್ನ ಹಾಕಿದ್ದೀನಿ, 45,000 ವೇಸ್ಟೇಜ್ ಹಾಕಿದ್ದೀನಿ, 21,000 ಟ್ಯಾಕ್ಸ್ ಬಂತು. ಸೊ ಆಲ್ ಟುಗೆದರ್ 1.25 ಲಕ್ಷ ಆಯಿತು. ನನ್ನ ಏನು ಹಳೆ ಚಿನ್ನ ಇತ್ತು ಅದ್ರ ಮೇಲ್ಗಡೆ ನಾನೀಗ ಇಷ್ಟು ಕೊಟ್ಟು ಮಾಡಿಸ್ದಾಗ ಆಯಿತು. ಈ ಥರ ಎಲ್ಲ ಆಗುತ್ತೆ ಅಂತಲೇ ನಾನು ಆಲ್ಮೋಸ್ಟ್ 16 ಇಯರ್ಸ್ ನಾನು ಹಾಕಿದ್ದೀನಿ. ಆಮೇಲೆ ಅದು ತುಂಬ ಸವ್ದು ಅದಾಗದೇ ಕಟ್ಟಾಗೋ ತನಕ ನಾನು ಬೇರೆ ಮಾಡಿಸೋದಕ್ಕೆ ಹೋಗಿರಲಿಲ್ಲ. ಸೊ ಅದು ಕಟ್ಟಾದಮೇಲೆ ನಾನು ಅದನ್ನು ಚೇಂಜ್ ಮಾಡಿಸಿರೋದು, ಇವಾಗ ತೊಗೊಂಡಿರೋದು. ಲಾಸ್ಟ್ ಇಯರ್ ಮಾಡಿಸ್ಬೇಕಿತ್ತು, ಏನಾಯಿತು ಅಂತ ನಿಮಗೆ ತಿಳಿಸಿದೆ. ಸೊ ಇಷ್ಟು ಸ್ನೇಹಿತರೆ, ನೀವು ತುಂಬ ಕೇಳ್ತಿದ್ರಲ್ಲ ಅಂತ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಓಕೆ ಸ್ನೇಹಿತರೆ, ಈಗಂತೂ ತುಂಬಾ ಟೈಮ್ ಆಗಿದೆ. ಸೊ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.